ಕನ್ನಡ ಸುದ್ದಿಮನೆ ವೀಕ್ಷಕರೆಲ್ಲರಿಗೂ ಸ್ವಾಗತ. ನಾನಿವತ್ತು ನಿಮಗೆಲ್ಲ ತುಂಬಾ ಉಪಯೋಗ ಆಗುವಂಥ ಒಂದು ಮಾಹಿತಿಯನ್ನು ತೊಗೊಂಡು ಬಂದಿದ್ದೀನಿ. ನೀವೇನಾದರೂ ಜಮೀನನ್ನ ತೊಗೋಬೇಕು ಅಂತ ಯೋಚನೆ ಮಾಡ್ತಿದ್ದೀರಾ, ಅಥವಾ ಸೈಟ್ನ ತೊಗೋಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಅದಕ್ಕೂ ಮುಂಚೆ ಮಾಹಿತಿಯನ್ನು ಪೂರ್ತಿಯಾಗಿ ತಿಳಿದುಕೊಳ್ಳಿ. ಆಮೇಲೆ ನೀವು ಹೋಗಿ ಸೈಟ್ನ ತೊಗೊಳ್ಳೋದು ಅಥವಾ ಜಮೀನು ತೊಗೊಳ್ಳೋದನ್ನು ಮುಂದುವರಿಸ್ಬೋದು. ಯಾಕಂದರೆ ಕಷ್ಟಪಟ್ಟು ದುಡ್ಡನ್ನ ಕೂಡಿಕ್ಕಿರ್ತೀವಿ ನಮ್ಮಂಥ ಮಧ್ಯಮ ವರ್ಗದವರು. ಈ ಶ್ರೀಮಂತರಿಗೆ ಅದೆಲ್ಲ ಲೆಕ್ಕ ಆಗಲ್ಲ. ಆದರೆ ಈ ಮಧ್ಯಮ ವರ್ಗದವರು ತುಂಬ ಕಷ್ಟಪಟ್ಟು ನಾವು ದುಡ್ಡನ್ನ ಕೂಡಿಟ್ಟಿರ್ತೀವಿ. ಅಲ್ಲಿ ಇಲ್ಲಿ ಉಳಿಸಿ ಚೀಟಿ ಹಾಕಿ ಆ ಒಂದು ದುಡ್ಡನ್ನ ಕಲೆಕ್ಟ್ ಮಾಡಿರ್ತೀವಿ. ಸೈಟ್ ತೊಗೋಬೇಕು ನಾವು ಎಲ್ಲರಂತೆ ಒಂದು ಚೆನ್ನಾಗಿರಬೇಕು ಅಂತ, ಅಥವಾ ಜಮೀನನ್ನ ತೊಗೋಬೇಕು ನಮಗೂ ಸ್ವಲ್ಪ ಜಮೀನು ಇರಬೇಕು ಅಂತ ಯೋಚನೆ ಮಾಡಿ ತುಂಬ ಕಷ್ಟಪಟ್ಟು ಕೂಡಿಟ್ಟು ಹಣದಿಂದ ನಾವು ದುಡ್ಡು ತೊಗೊಳಕ್ಕೆ ಹೋಗ್ತೀವಿ. ಈ ಒಂದು ಜಮೀನಾಗಿರ್ಬೋದು, ಸೈಟ್ ಆಗಿರ್ಬೋದು. ಆದರೆ ಈ ಮಾಹಿತಿ ಗೊತ್ತಿಲ್ಲದೇ ಏನಾದರೂ ನಾವು ಹೋಗಿ ಒಂದು ತೊಗೊಂಬಿಟ್ರೆ, ದುಡ್ಡನ್ನ ಇರೋದೆಲ್ಲ ಹಾಕಿಬಿಟ್ರೆ ನಿಮ್ಮ ಮೇಲೆ ಕೇಸ್ ಕೂಡ ಆಗುತ್ತೆ. ಏನು ಗೊತ್ತಾ ಆ ಮಾಹಿತಿ? ಹೈಕೋರ್ಟಿಂದ ಆದೇಶ ಬಂದಿರುವಂಥದ್ದು. SC/ST ಸಮುದಾಯದವರು ಅಥವಾ ಪರಿಶಿಷ್ಟ ಜಾತಿಗೆ ಸೇರಿದಂಥ ಒಂದು ಸಮುದಾಯದವ್ರ ಹತ್ರ ನಾವು ಜಮೀನನ್ನ ತಗೊಳ್ಳೋ ಹಾಗಿಲ್ಲ. ಅವರು ಕೂಡ ಮಾರೋ ಆಗಿಲ್ಲ, ನಾವು ತಗೊಳ್ಳೋ ಆಗಿಲ್ಲ. ಒಂದು ವೇಳೆ ತಗೊಳಕ್ಕೆ ಮುಂದಾದರೆ ಅಥವಾ ತೊಗೊಂಡ್ರೆ ಅದು ಕೋರ್ಟ್ ಕೇಸ್ ಆಗುತ್ತೆ. ಮತ್ತು ಅವರು ಕೂಡ ಮಾರೋರು ಹಾಗಲ್ಲ ಮಾರೋಕ್ಕೆ, ಅವ್ರಿಗೂ ಒಂದು ಕೋರ್ಟ್ ಕೇಸ್ ಆಗುತ್ತೆ. ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ತಿಳಿದುಕೊಂಡು ನೀವೆಲ್ಲಾದರೂ ಜಮೀನನ್ನ ತೊಗೋಬೇಕು, ಸೈಟನ್ನ ತೊಗೋಬೇಕು ಅಂತಿದ್ರೆ ಅವ್ರು ಯಾವುದು ಅಂತ ತಿಳಿದುಕೊಂಡು ಆಮೇಲೆ ನೀವೊಂದು ಕೆಲಸಕ್ಕೆ ಮುಂದುವರಿರಿ. ಯಾಕಂದರೆ ಅದು ಕೋರ್ಟ್ ಕೇಸ್ ಆಗೋದ್ರೆ ಅದು ವರ್ಷಾನುಗಟ್ಟಲೆ ಹೇಳ್ಕೊಂಡು ಹೋಗ್ಬಿಡುತ್ತೆ. ಅದಕ್ಕೆ ತೊಗೊಳಕ್ಕೆ ಮುಂಚೆ ತುಂಬ ಯೋಚನೆ ಮಾಡಿ ತೊಗೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಈ ಮಾಹಿತಿ ನಿಮ್ಗೆ ಇಷ್ಟವಾದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ವಿಡಿಯೋಗೊಂದು ಲೈಕ್ನ ನೀಡಿ. ನೀವು ಎಲ್ಲಾದರೂ ಸೈಟ್ ತೊಗೋಬೇಕು ಅಂತಿದ್ರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಧನ್ಯವಾದಗಳು.